ಇನ್ನು ನೋಡಿ, ಇದೇ ಒಂದು ಸಂಗತಿ ತಮಿಳುನಾಡು ಲೋಕಭವನದ ಮುಂದೆ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯ್ ಬೆಂಬಲಿಗರು ಪೋಸ್ಟರ್ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. விஜய் அவர்களுக்கு பதவி பிரமாணம் செஞ்சு கேட்கிறேன் நான். ஏன்னா ஏற்கனவே எஸ்ஆர் பொம்மை வழக்குல வந்து உச்ச நீதிமன்ற தீர்ப்பு என்னன்னு கேட்டீங்கன்னா, ஆளுநர் மாளிகை வந்து பெரும்பான்மை நிரூபிக்கக்கூடிய இடம் இல்லை, அது சட்டமன்றம் தான், அது அரசியலமைப்பு சட்டமும் சொல்லுது. அதனால ஆளுநர் வந்து பதவி பிரமாணம் செஞ்சு வைக்கணும்னு நாங்கள் ப்ரொடெஸ்ட் பண்றோம். சரி, இல்லை ஒரு பக்கத்துல ஏடிஎம்கே டிஎம்கே ஒன்று சேர்ந்து அவங்களுக்கும் உரிமை இருக்குன்னு கேட்குற சொல்றாங்க. என்னன்னு கேட்டீங்கன்னா, ஏடிஎம்கே டிஎம்கே ஒன்று சேருதுங்கிறது வந்து பார்த்தீங்கன்னா அங்கே இருக்கக்கூடிய தொண்டர்கள் யாருமே அதை ಸೊ ಇದು ಸಂಗತಿ ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆ ನಾವು ತೋರಿಸ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡೋದು ಕಾನೂನು. ಬೊಮ್ಮಾಯಿ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇದನ್ನೇ ಸ್ಪಷ್ಟವಾಗಿ ಹೇಳಿದೆ. ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡಬೇಕು, ಎಲ್ಲೆಲ್ಲೋ ಶಕ್ತಿ ಪ್ರದರ್ಶನ ಮಾಡೋದಲ್ಲ. ಲೋಕಭವನ ಇದೆಯಲ್ಲ, ಅಲ್ಲಿ ಶಕ್ತಿ ಪ್ರದರ್ಶನ ಆಗುವಂಥದ್ದಲ್ಲ, ಫ್ಲೋರಲ್ಲಾಗಬೇಕು, ವಿಧಾನಸಭೆಯಲ್ಲಾಗಬೇಕು. ಇದನ್ನು ರಾಜ್ಯಪಾಲರು ಅರ್ಥ ಮಾಡ್ಕೋಬೇಕು. ರಾಜ್ಯಪಾಲರಿಂದ ವಿನಾಕಾರಣ ವಿಳಂಬ ಆಗ್ತಾ ಇದೆ ಅಂತ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡಿ, ಒಂದು ಯಾರ್ಯಾರು ಟೀಕೆ ಮಾಡಬೇಕು ಅಂತಿದ್ರು ಟೀಕೆ ಮಾಡುವಂಥವ್ರಿಗೊಂದು ಒಳ್ಳೆ ಅದ್ಭುತವಾದಂಥ ಅಸ್ತ್ರ ಸಿಕ್ತು. ನಿಜ, ನನಗೂ ಬೆಳಗ್ಗೆ ಈ ಸುದ್ದಿ ನೋಡಿದಂಥ ಸಂದರ್ಭದಲ್ಲಿ ತುಂಬ ಅಚ್ಚರಿ ಅಂತ ಅನ್ನಿಸ್ತು. ಯಾಕಂದರೆ ಈ ಭಾಳಷ್ಟು ಸಂದರ್ಭಗಳಲ್ಲಿ ಯಾವ್ಯಾವ ಪಕ್ಷಗಳು ಅಧಿಕಾರ ಸ್ವೀಕಾರ ಮಾಡಿವೆ, ಎಲ್ಲರಿಗೂ ಕೂಡ ಬಹುಮತ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಮತವನ್ನು ಸಾಬೀತು ಮಾಡುವಂಥದ್ದು ಆ ಫ್ಲೋರಲ್ಲಿ ಆಗಲಿಲ್ಲ ಅಂದರೆ ಸರ್ಕಾರ ಬಿದ್ದೋಗುತ್ತೆ, ಅವ್ರ ಹಣೆ ಬರಹ, ಅದು ಪ್ರಶ್ನೆ ಬೇರೆ. ಆದರೆ ರಾಜ್ಯಪಾಲರು ನೀವೆಲ್ಲದನ್ನು ಕೂಡ ಡೀಟೇಲ್ ತೊಗೊಂಬನ್ನಿ, ನೀವು ಹೆಂಗೆ ಒಂದು ಸರಿಯಾದಂಥ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ, ಸ್ಥಿರ ಸರ್ಕಾರವನ್ನು ನೀವು ಹೆಂಗೆ ರಚನೆ ಮಾಡಲಿಕ್ಕೆ ಸಾಧ್ಯ, ಅದು ಸಂಬಂಧಪಟ್ಟಂಥವರ ಸಹಿ ಇದೆಯಾ, ಇದನ್ನೆಲ್ಲ ಕೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಒಂದು ಕಡೆಗಿತ್ತು. ಅದಾದಮೇಲೆ ಕೇರಳಕ್ಕೂ ಹೋದರು ಅನ್ನುವಂಥ ಸುದ್ದಿ ಕೂಡ ಬಂತು. ಆದರೆ ಕೇರಳಕ್ಕೆ ಹೋಗಿಲ್ಲ, ಹೋದಂಥವ್ರು, ಹೋಗಬೇಕು ಅಂತ ಹೊರಟಂಥವ್ರು ವಾಪಸ್ ಬಂದರು. ವಾಪಸ್ ಬಂದು ಮತ್ತೆ ವಿಜಯ್ ಅವ್ರನ್ನ ಕರೆಸ್ಕೊಂಡಿರೋ ಅಂತಂತಂದರೆ, ನೀವು ಸಹಿ ಇರುವಂಥದ್ದನ್ನು ಕೊಡಿ, ನಿಮಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇದು ಪ್ರತಿಭಟನೆಗೂ ಕಾರಣವಾಗಿದೆ. ಪ್ರಕಾಶ್ ರಾಜ್ ಅಂತವರು, ಕಮಲ್ ಹಾಸನ್ ಅಂತವರು ಮಾತಾಡಲಿಕ್ಕೂ ಕೂಡ ಶುರು ಮಾಡಿದ್ದಾರೆ. ಓವರಾಲ್ ಏನಿದೆ ಡೆವಲಪ್ಮೆಂಟ್ ಇದ್ರ ಬಗ್ಗೆ? ಹೌದು ರಂಗನಾಥ್, ಒಂದು ವೇಳೆ 107 ಶಾಸಕರು ಇಟ್ಕೊಂಡು ರಾಜಭವನಕ್ಕೆ ತೆರಳಿ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ವಿಜಯ್ ಅವರು ಕೇಳಿದ್ರೆ, ಇಷ್ಟೊತ್ತಿಗಾಗಲೇ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಮುಖ್ಯಮಂತ್ರಿ ಕೂಡ ಆಗ್ತಿದ್ರು. ಆದ್ರೆ ಇಲ್ಲಿ ಕಾಂಗ್ರೆಸ್ ನಾವು ಬೆಂಬಲ ಕೊಡ್ತೀವಿ ಅಂತ ಬಂದಿರೋದೇ ಇಲ್ಲಿಗ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ, ಸರ್ಕಾರ ರಚನೆ ಮಾಡಲಿಕ್ಕೆ ಹಿಂದೇಟ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವಾದ. ಯಾಕಂದ್ರೆ ದೆಹಲಿಯಿಂದ ಸೂಚನೆಗಳು ಬರ್ತಾ ಇದೆ, ನಿರ್ದೇಶನಗಳು ಬರ್ತಾ ಇದೆ. ಹಾಗಾಗಿ ರಾಜ್ಯಪಾಲರು ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ, ಸ್ಪಷ್ಟ ಬಹುಮತ ತೆಗೆದುಕೊಂಡು ಬನ್ನಿ ಅನ್ನುವಂತಹ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹದ್ದು. 2 ಬಾರಿ ರಾಜ್ಯಪಾಲರು ವಿಜಯ್ ಅವರನ್ನ ಭೇಟಿಯಾಗಿದ್ದಾರೆ. ವಿಜಯ್ ಅವರು 2 ಬಾರಿ ಹೋಗಿ ರಾಜ್ಯಪಾಲರನ್ನ ಭೇಟಿ ಆದಂತ ಸಂದರ್ಭದಲ್ಲೂ ಕೂಡ ವಿಜಯ್ ಅವರಿಗೆ ಹೇಳಿರೋದಿಷ್ಟೇ, 118 ಶಾಸಕರ ಬೆಂಬಲ ಇರುವಂತಹ ಪಟ್ಟಿಯನ್ನ ತನ್ನಿ, ಆಗ ನಾವು ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ. ಆದ್ರೆ ವಿಜಯ್ ಅವರ ವಾದ ಇಷ್ಟೇ, ನಾವು ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ, ಬಹುಮತವನ್ನ ಸಾಬೀತುಪಡಿಸಬೇಕು ಅಂತಂದ್ರೆ ಅದು ರಾಜಭವನದ ಮುಂದೆ ಶಾಸಕರ ಪೆರೇಡ್ ಮಾಡುವಂತ ಅವಶ್ಯಕತೆ ಇಲ್ಲ, ರಾಜಭವನಕ್ಕೆ ಶಾಸಕರ ಪಟ್ಟಿಯನ್ನ ಸಲ್ಲಿಸುವಂತ ಅಗತ್ಯ ಇಲ್ಲ. ನಾವು ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೇವೆ, ಜೊತೆಗೆ ನಮಗೆ ಕಾಂಗ್ರೆಸ್ ಸಪೋರ್ಟ್ ಕೂಡ ಇದೆ, 112 ಶಾಸಕರು ಇರತಕ್ಕಂತಹ ಒಂದು ಪಟ್ಟಿ ಇದೆ, ಮತ್ತೆ ಬೆಂಬಲ ಇದೆ. ನಾವು ವಿಧಾನಸಭೆಯಲ್ಲಿ ನಾವು ಬಹುಮತವನ್ನು ನಾವು ಸಾಬೀತುಪಡಿಸ್ತೇವೆ. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿರುವಂತಹದ್ದು. ಎಸ್ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಎಲ್ಲೆಲ್ಲೋ ಶಾಸಕರ ಪೆರೇಡ್ ಮಾಡಿದ್ರೆ ಅದು ನಡೆಯಲ್ಲ, ರಾಜಭವನದಲ್ಲಿ ಶಾಸಕರು ಬಹುಮತವನ್ನು ಸಾಬೀತುಪಡಿಸಬೇಕಾಗಿಲ್ಲ, ಸರ್ಕಾರ ತನ್ನ ಬಹುಮತವನ್ನ ಸಾಬೀತುಪಡಿಸಬೇಕಾಗಿರುವಂತಹದ್ದು ವಿಧಾನಸಭೆಯಲ್ಲಿ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅದನ್ನೇ ಟಿವಿಕೆಯ ಬೆಂಬಲಿಗರು ಕೂಡ ಅದನ್ನೇ ವಾದವನ್ನ ಮಾಡ್ತಾ ಇದ್ದಾರೆ, ಮತ್ತೆ ತಮಿಳುನಾಡಿನ ರಾಜಕಾರಣಿಗಳು ಕೂಡ ಅದನ್ನೇ ವಾದ ಮಾಡ್ತಾ ಇರುವಂತಹದ್ದು. ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಟಿವಿಕೆ, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಡಿಎಂಕೆ ನಾಯಕ ಸ್ಟಾಲಿನ್ ಅವರು ಕೂಡ ಹೇಳಿದ್ದಾರೆ. ನಾವು 6 ತಿಂಗಳು ಈ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಕೊಡೋದಿಲ್ಲ, ಸರ್ಕಾರ ಜನವಿರೋಧಿಯಾಗಿ ಹೋದಂತ ಸಂದರ್ಭದಲ್ಲಿ ಆಗ ನಾವು ಬೇಕಾದ್ರೆ ಬಹುಮತವನ್ನ ಕೇಳಬಹುದು ಅನ್ನುವಂತಹ ದೃಷ್ಟಿಯಿಂದ ಸ್ಟಾಲಿನ್ ಅವರು ಹೇಳಿದ್ದಾರೆ. ಹೀಗಾಗಿ ಎಐಡಿಎಂಕೆನು ಯಾವುದೇ ರೀತಿಯಾದಂತಹ ಅಂದ್ರೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಟಿವಿಕೆ ಯಾವುದೇ ಕಾರಣಕ್ಕೂ ಬಹುಮತವಿಲ್ಲದೆ ಸರ್ಕಾರ ರಚನೆ ಮಾಡಬಾರದು ಅಂತ ಎಐಡಿಎಂಕೆ ಕೂಡ ಹೇಳ್ತಾ ಇಲ್ಲ.
ಇನ್ನೊಂದ್ ಕಡೆ DMK ಮಿತ್ರ ಪಕ್ಷಗಳಾದಂತ ಎಡಪಕ್ಷಗಳಾಗಿರ್ಬೋದು, ವಿಸಿಕೆ ಮತ್ತೆ ಮುಸ್ಲಿಂ ಲೀಗ್ನ ಪಕ್ಷ ಕೂಡ ಹೇಳ್ತಾ ಇದೆ ವಿಜಯ್ ಅವರಿಗೆ ಅವಕಾಶ ಮಾಡಿಕೊಡಿ, ವಿಜಯ್ ಅವರು ಸರ್ಕಾರವನ್ನ ರಚನೆ ಮಾಡ್ಲಿ, ನಮ್ಮ ತಕರಾರು ಕೂಡ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯಪಾಲರು ಹೇಳ್ತಾ ಇದ್ದಾರೆ ಆ ಪಕ್ಷಗಳ ಬೆಂಬಲವನ್ನು ಕೂಡ ತೆಗೆದುಕೊಂಡು ಬನ್ನಿ ಅಂತ. ಅವರು DMK ಮೈತ್ರಿಕೂಟದಲ್ಲಿದ್ದಾರೆ. DMK ಮೈತ್ರಿಕೂಟದಲ್ಲಿ ಎಡಪಕ್ಷಗಳು ಮುಸ್ಲಿಂ ಲೀಗ್ ಹಾಗೂ ವಿಸಿಕೆ ಗಟ್ಟಿಯಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು TVKಗೆ ಏನು ಪ್ರತ್ಯಕ್ಷ ಬೆಂಬಲವನ್ನ ಕೊಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಈ ನಡೆ ಏನಿದೆ ಸಾಕಷ್ಟು ಆಕ್ರೋಶಕ್ಕೆ ವ್ಯಕ್ತ ಆಗ್ತಿದೆ. ಮತ್ತೆ DMK ಮಿತ್ರ ಪಕ್ಷಗಳು ಹೇಳ್ತಿದೆ TVK ಸರ್ಕಾರ ಮಾಡಲಿ, ವಿಜಯರಿಗೆ ಸರ್ಕಾರ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ತಿದ್ದಾರೆ. ಇನ್ನೊಂದ್ ಕಡೆ ರಾಜ್ಯಪಾಲರು 118 ಶಾಸಕರ ಬೆಂಬಲ ಪತ್ರದೊಂದಿಗೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಮ್ಮೆ ವಿಜಯ್ ಅವರಿಗೆ ಹೇಳಿ ಕಳಿಸಿರೋದ್ರಿಂದ ಈಗ ಸಾಕಷ್ಟು ಕುತೂಹಲ ಕೆರಳಿಸಿರುವಂತಹದ್ದು. ರಾಜ್ಯಪಾಲರು ಇದೇ ನಡೆಗೆ ಸ್ಟಿಕನ್ ಆದ್ರೆ ಸರ್ಕಾರ ರಚನೆ ಮಾಡುವಂಥದ್ದು ಕಷ್ಟ ಆಗುತ್ತೆ. ಅತ್ಯಂತ ದೊಡ್ಡ ಪಕ್ಷ ಆಗಿರುವಂತಹ TVK ಆಗ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ನಿಂದ ರಾಜ್ಯಪಾಲರಿಗೆ ನಿರ್ದೇಶನವನ್ನು ತಂದು ಸರ್ಕಾರ ರಚನೆ ಮಾಡಿ ನಂತರ ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತುಪಡಿಸುವಂತಹ ಪ್ರಯತ್ನಕ್ಕೆ TVK ಹಾಗೂ ಕಾಂಗ್ರೆಸ್ ಕೈ ಹಾಕುವಂತಹ ಸಾಧ್ಯತೆ ಇದೆ. ಮತ್ತೆ ವಿರೋಧ ಪಕ್ಷಗಳಲ್ಲಿ ಯಾವುದೇ ರೀತಿಯಾದಂತಹ ಸರ್ಕಾರ ರಚನೆ ಮಾಡಬೇಕು ಅನ್ನುವಂತಹ ಹಂಬಲ ಇಲ್ಲ. DMK AIADMK ಒಂದಾಗ್ತಾರೆ ಅನ್ನುವಂತಹ ಚರ್ಚೆ ಇದ್ರೂ ಕೂಡ ಅದು ಆಗದ ಮಾತು ಅನ್ನುವಂಥದ್ದನ್ನ DMK ನಾಯಕರು ಹೇಳ್ತಾ ಇದ್ದಾರೆ, AIADMK ಹೇಳ್ತಾ ಇದ್ದಾರೆ. DMK AIADMK ಒಂದಾಗುವಂತಹದ್ದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ TVK ಸರ್ಕಾರ ರಚನೆ ಮಾಡಲಿ ಅನ್ನುವಂತಹ ಮಾತುಗಳನ್ನು ಕೂಡ ಮತ್ತೆ ಅಭಿಪ್ರಾಯವನ್ನು ಕೂಡ ಈ ಪಕ್ಷಗಳು ಹೇಳ್ತಾ ಇರುವಂತದ್ದು. ಜೊತೆಗೆ ಸಿನಿಮಾ ನಟರು, ಸಿನಿಮಾ ರಂಗದ ದಿಗ್ಗಜ ನಟರು ಕೂಡ ಅದನ್ನೇ ಹೇಳ್ತಾ ಇರುವಂತ. ಕಮಲ್ ಹಾಸನ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ರಾಜ್ಯಪಾಲರು ಅವಕಾಶವನ್ನ ಮಾಡಿಕೊಡ್ಲಿ. ಪ್ರಕಾಶ್ ರಾಜ್ ಅವರು ಕೂಡ ಅದನ್ನ ಹೇಳ್ತಾರೆ, ರಾಜ್ಯಪಾಲರು ಅವಕಾಶವನ್ನ ಮಾಡಿಕೊಡ್ಲಿ, ನಂತರ ವಿಧಾನಸಭೆಯಲ್ಲಿ ಶಾಸಕರ ಬಲಾಬಲದ ಚರ್ಚೆ ನಂತರ ಆಗುತ್ತೆ, ಬಹುಮತವನ್ನ ಸಾಬೀತುಪಡಿಸುವಂತದ್ದು ವಿಧಾನಸೌಧದಲ್ಲಿ ಅಂತ. ಹಾಗಾಗಿ ಈಗ ಬಹುಮುಖ್ಯವಾಗಿ ರಾಜ್ಯಪಾಲರು ಮುಂದಿನ ನಡೆ ಹೇಗಿರುತ್ತೆ, ಅವರು ಕೂಡ ಕಾನೂನು ತಜ್ಞರ ಮೊರೆ ಹೋಗಿರ್ತಾರೆ. ಒಂದ್ ವೇಳೆ TVK ಏನಾದ್ರೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಅದಲ್ಲಿ ನಮ್ಮ ಮುಂದಿನ ನಡೆ ಏನಾಗಿರ್ಬೇಕು ಅನ್ನುವಂಥದ್ದು ಎಲ್ಲವನ್ನ ಅಳೆದು ತೂಗಿ ರಾಜ್ಯಪಾಲರು ಕೂಡ ಚರ್ಚೆನ ಮಾಡಿರೋದ್ರಿಂದ ಮುಂದಿನ ಸೂಚನೆ ರಾಜ್ಯಪಾಲರಿಂದ ಯಾವ ರೀತಿ ಹೋಗುತ್ತೆ, ಮತ್ತೆ TVK ನಿಜವಾಗ್ಲೂ 118 ಶಾಸಕರ ಬೆಂಬಲವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಾ, ಬಹಳಷ್ಟು ಕುತೂಹಲಗಳಿದೆ. ಇನ್ನಷ್ಟು ಸಮಯ ಈ ಒಂದು ಪ್ರಹಸನ ನಡೆಯುವಂತ ಸಾಧ್ಯತೆ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಆತ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ಈ VCK ಪಾರ್ಟಿಯವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ವಿಜಯ್ ಅವರಿಗೆ ಬೆಂಬಲಿಸ್ತೀವಿ ಅಂತ. ಬರೀ VCK ನಾಯಕರು ತಿರುಮಾವಲನ್ ಬರೀ ಇದನ್ನು ಹೇಳಿರುವಂಥದ್ದು ಮಾತ್ರ ಅಲ್ಲ, ಅವರು ಸ್ಟಾಲಿನ್ ಎದುರುಗಡೆನೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ಟಾಲಿನ್ ಕೂಡ ನಿಮಗೆ ನಾನೇನು ಡಿಸ್ಟರ್ಬ್ ಮಾಡಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ.